ನಮಸ್ತೆ ಪ್ರೀತಿ ವೀಕ್ಷಕರೇ. ತುಂಬ ನೆಗೆಟಿವ್ ಯೋಚನೆ ಬರ್ತಾ ಇದೆ ಮೇಡಮ್, ಇದನ್ನು ಹೇಗೆ ನಾವು ತಡೆಯೋದು ಅಂತ ನಿಮ್ಮ ಪ್ರಶ್ನೆ ಇದ್ದರೆ ಇವತ್ತಿನ ಸಂಚಿಕೆ ನಿಮಗೋಸ್ಕರ. ನಾವು ಪ್ರತಿ ಮಂಗಳವಾರ ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡ್ತೀವಿ. ಇಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನನ್ನ ಜೀವನದಲ್ಲಿ ನಾನು ಅಪ್ಲೈ ಮಾಡಿ ಅದನ್ನು ರೂಢಿಸ್ಕೊಂಡಂಥದ್ದಿರ್ಬೋದು, ಅಥವಾ ಅಧ್ಯಯನ, ಅನುಭವ ಮತ್ತು ದೃಷ್ಟಿಕೋನದಿಂದ ನಾನು ಈ ಸಂಚಿಕೆಗಳನ್ನು ಮಾಡ್ತೀನಿ. ಇದು ಜೀವನಕ್ಕೆ ಉಪಯುಕ್ತವಾಗಿರುತ್ತೆ. ಆದ್ದರಿಂದ ಪೂರ್ತಿಯಾಗಿ ನೋಡಿ, ನಿಮ್ಮ ಜೀವನವನ್ನು ಉತ್ತಮಗೊಳಿಸ್ಕೊಳ್ಳಿ. ಇಷ್ಟ ಆದಾಗ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಮನಸ್ಸಿದೆಯಲ್ಲ, ಅದು ಮರ್ಕಟ ಅಂತ ಹೇಳ್ತಾರೆ. ಮರ್ಕಟ ಅಂದರೆ ಮಂಗ ಇದ್ದಂಗೆ. ಇದನ್ನು ನಾವು ನಿಭಾಯಿಸೋದು, ನಿಯಂತ್ರಿಸೋದು ತುಂಬ ಸುಲಭ. ಯಾವಾಗ ಇದನ್ನು ಅರ್ಥ ಮಾಡಿಕೊಂಡಾಗ ಈ ನೆಗೆಟಿವ್ ಯೋಚನೆ ಇದೆಯಲ್ಲ, ಅದರಿಂದ ಹೊರಗೆ ಬರೋದು ಸುಲಭ ಆಗುತ್ತೆ. ನೋಡೋಣ, ಚಿಕ್ಕ ಒಂದು ಸಣ್ಣ ಸಣ್ಣ ಪ್ರಯತ್ನವನ್ನು ನೀವು ಮಾಡಿದ್ರೆ ಸಾಕು. ಆದರೆ ನಿರಂತರವಾಗಿರಬೇಕು. ಒಂದಿನ ಬಿಟ್ಟು ಒಂದಿನ ಈ ಥರ ಅಲ್ಲ, ಪ್ರತಿದಿನ ನಿಮ್ಮ ಈ ಒಂದು ತಪಸ್ಸು ಆಗಬೇಕು. ಅದು ಏನೇನು ಅಂತ ನೋಡೋಣ, ಒನ್ ಬೈ ಒನ್. ಮೊಟ್ಟ ಮೊದಲನೇದಾಗಿ ನೀವು ಪ್ರತಿದಿನ 5 ನಿಮಿಷ, ಬೆಳಗ್ಗೆನೋ ರಾತ್ರಿನೋ, ಒಂದು ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ನಿಮ್ಮ ಮನಸ್ಸಿನೊಳಗಡೆ ಹೋಗಿ ನೋಡಬೇಕು. ಸುಮ್ಮನೆ ಏನಿಲ್ಲ, ಸುಮ್ಮನೆ ಕೂತ್ಕೊಂಡು ನಿಮ್ಗೆ ಏನೇನು ವಿಚಾರಗಳು ಬರ್ತಿದ್ದಾವೆ, ಅದೇ ನೆಗೆಟಿವ್ ಯೋಚನೆಗಳು. ನೀವು ಹೇಳ್ತಿದ್ರಲ್ಲ, ಅಯ್ಯೋ ನೆಗೆಟಿವ್ ಯೋಚನೆ ನಿಮ್ಗೆ ಬರ್ತಿದೆ ಅಂತ ಗೊತ್ತು, ಆದರೆ ಆ ನೆಗೆಟಿವ್ ಯೋಚನೆಗಳನ್ನ ನೀವೇನು ಮಾಡ್ತೀರಾ, ತಪ್ಪು 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 ಹಾಗೆ ಹೀಗೆ ಹೇಗೆ ಅಂತ ನೀವೇ ಜಡ್ಜ್ ಮಾಡ್ತಾ ಹೋಗ್ತೀರಾ. ಆ ಥರ ಜಡ್ಜ್ ಮಾಡಬೇಡಿ. ಸುಮ್ಮನೆ ಕೂತ್ಕೊಂಡು ಮೊಟ್ಟ ಮೊದಲಾಗಿ ಯಾವ ರೀತಿಯ ನೆಗೆಟಿವ್ ಯೋಚನೆಗಳು ನಿಮ್ಗೆ ಬರ್ತವೆ ಅನ್ನೋದನ್ನು ಸುಮ್ಮನೆ ಯೋಚನೆ ಮಾಡ್ತಾ ಅದನ್ನು ಗಮನಿಸ್ತಾ ಬನ್ನಿ. ಗಮನಿಸೋದು ಮತ್ತು ಗುರುತಿಸೋದು, ಎಸ್ ಈ ಥರ ಅಂತ. ಸೊ ಆ ಗಮನಿಸಿ ಗುರುತಿಸುವಿಕೆ ಸಾಧ್ಯ ಆದಾಗ 2ನೇ ಹಂತದಲ್ಲಿ ನೀವು ಅದನ್ನು ಪಾಸಿಟಿವ್ ಆಗಿ ಹೇಳಬೇಕು. ಉದಾಹರಣೆಗೆ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಿದ್ರು, ನಿನಗೆ ದಕ್ಷಿಣ ದಿಕ್ಕಿಗೆ ಹೋಗಬಾರ್ದು ಅಂತ ನಿನ್ನ ತಲೆಯಲ್ಲಿದೆ, ಆದರೆ ನೀ ದಕ್ಷಿಣ ದಿಕ್ಕಿನ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ. ಬದಲಿಗೆ ನೀವು ಉತ್ತರ ದಿಕ್ಕಿನ ಕಡೆ ಹೋಗ್ತಾ ಹೋಗು, ಅವಾಗ ದಕ್ಷಿಣ ದಿಕ್ಕು ನಿಧಾನವಾಗಿ ದೂರ ಆಗೋಗುತ್ತೆ. ಇದೊಂದು ಸಣ್ಣ ಸಿಂಪಲ್ ಆದ ಉದಾಹರಣೆ. ಹಾಗೆಯೇ ನಿಮ್ಮ ನಕಾರಾತ್ಮಕ ಆಲೋಚನೆಗಳಿರ್ತಾವಲ್ಲ, ಅಯ್ಯೋ ನನ್ನ ಕೈಲಾಗಲ್ಲ, ನನಗೆ ಮಾತ್ರ ಹೀಗಾಗಿದೆ, ನನ್ನ ಸಮಸ್ಯೆ ಬಹಳ ದೊಡ್ಡದು, ಆ ಥರ ಆಯಿತು, ಈ ಥರ ಆಯಿತು, ಅವ್ರು ಹಂಗಂದ್ರು ಹಿಂಗಂದ್ರು, ಒಂಥರ ಯೋಚನೆಗಳು ಮಿತಿನೇ ಇರೋದಿಲ್ಲ. ಈ ಮಿತಿ ಇಲ್ಲದ ಯೋಚನೆಗಳ ಬಗ್ಗೆ ನೀವು ಅದನ್ನು ಹತ್ತಿಕ್ಕುವ ಬದಲು ಅದನ್ನು ಹಾಗೆ ಬಿಡಿ. ಏನು ಹೇಳಿ, ಎಸ್ ಇವತ್ತು ನನ್ನ ಕೈಲಾಗಲ್ಲ, ನನಗೆ ಆಗೋದಿಲ್ಲ, ನಾನು ಅವ್ರ ಮೇಲೆ ಸೇಡ್ ತೀರ್ಸ್ಕೊತೀನಿ, ಅವ್ರ ಮೇಲೆ ಸಿಟ್ಟು ಬಂದಿದೆ, ಹೀಗಂತ ಇರುತ್ತಲ್ಲ ಮನಸ್ಸು. ಆವಾಗ ನೀವು ಉದಾಹರಣೆಗೆ ಹೇಳ್ತಾ ಇದ್ದೆಲ್ಲ ಇದೇ ಬರುತ್ತೆ ಅಂತಲ್ಲ, ಇದ್ರ ಹೊರತಾಗೂ ನಿಮ್ಮಲ್ಲಿ ಬೇರೆ ಬೇರೆ ರೀತಿಯ ನಕಾರಾತ್ಮಕ ಯೋಚನೆಗಳಿರ್ಬೋದು. ಲೋ ಇರ್ಬೋದು, ತುಂಬ ಇಷ್ಟು ಮೈಲ್ಡ್ ಆಗಿಲ್ದ ಇನ್ಯಾರನ್ನೂ ಸಾಯಿಸ್ಬೋದು, ಅಲ್ಲಿವರೆಗೂ ಇರ್ಬೋದು. ಅದು ಯಾವುದು ತಪ್ಪು ಸರಿ ಅನ್ನೋದನ್ನು ನಾನೇನು ಹೇಳ್ತಿಲ್ಲ, ಹೇಗೆ ನಿಭಾಯಿಸಬೇಕು, ಅದನ್ನು ಹೇಗೆ ಹೊರಗೆ ಬರಬೇಕು ಅದರಿಂದ ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಒಂದು ಜಡ್ಜ್ಮೆಂಟ್ ಅಲ್ಲ, ಇದೊಂದು ಮಾರ್ಗದರ್ಶಕ ಸೂತ್ರ ಅಷ್ಟೇ. ಸೊ ಹಾಗಾಗಿ ನೀವು ಇದನ್ನು ಹೀಗೆ ತಗೋಬೇಕು. ನಕಾರಾತ್ಮಕ ಯೋಚನೆ ಇದೆಯಲ್ಲ, ನಿಮ್ಮ ಕೈಲಾಗಲ್ಲ, ನನ್ನ ಕೈಲಾಗಲ್ಲ ಅಂದರೆ ನಾನು ಪ್ರಯತ್ನ ಮಾಡಿದ್ರೆ ಆಗುತ್ತೆ ಅಂತ ಹೇಳಬೇಕು ಮನಸ್ಸಿಗೆ. ನಾನು ಪ್ರಯತ್ನ ಮಾಡಿದರೆ ಆಗಬಹುದು. ಇವಾಗ ಆಗಬಹುದು ಅಂದಾಗ ನಿಮ್ಗೆ ಯಾವುದಾದ್ರೂ ಚಿತ್ರಗಳು ಬರಬೇಕು. ನೀವು ಬರೀ ಮನಸ್ಸಲ್ಲಿ ಅಂದ್ಕೊಳ್ಳೋದಲ್ಲ, ಹಾಗೆ ಅಂದ್ಕೊಂಡಾಗ ಯಾರ್ಯಾರೋ ಅಷ್ಟೊಂದು ಕಷ್ಟಪಟ್ಟು ಯಾರ್ಯಾರೋ ಏನೂ ಇಲ್ಲದವ್ರು ಏನೇನೋ ಆಗ್ಬಿಟ್ಟಿದ್ದಾರೆ. ಸೊ ನೋಡಿ, ಇವಾಗ ಮನಸ್ಸು ಹೇಗೆ ಚಾನಲೈಸ್ ಆಯಿತು, ಅದೇ ಥರ ನಾನು ಆಗಬಲ್ಲೆ ಅಂದಾಗ ಮನಸ್ಸು ಆಗೋದಿಲ್ಲ, ನನ್ನ ಕೈಲಾಗೋದಿಲ್ಲ, ಇದು ಸಾಧ್ಯ ಇಲ್ಲ, ಹೆದರಿಕೆ, ಇದೆಲ್ಲದರಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನೀವು ಧನಾತ್ಮಕ ವಿಷಯಗಳನ್ನು, ಪಾಸಿಟಿವ್ ಆಗಿದ್ದನ್ನು ನಿಮ್ಮ ಮನಸ್ಸಿಗೆ ನಿಧಾನವಾಗಿ, ಅದು ಒಂದು ಮಗು, ಅದು ಆ ಮಗುವಿಗೆ ನಿಧಾನವಾಗಿ ಸಾಂತ್ವನಯುಕ್ತವಾಗಿ ನೀವು ಒಂದು ತಾಳ್ಮೆಯಿಂದ ಹೇಳಿದಾಗ ಅದು ನಿಧಾನಕ್ಕೆ ಅದು ಮರ್ತು ಬಿಡುತ್ತೆ. ತನಗೆ ಒಂದು ನಕಾರಾತ್ಮಕ ಯೋಚನೆ ಬಂದಿತ್ತು ಅನ್ನೋದನ್ನೇ ಮನಸ್ಸು ಮರ್ತು ಬಿಡುತ್ತೆ, ಅದು ಪಾಸಿಟಿವ್ ಎಡೆಗೆ ಹೋಗ್ತಾ ಹೋಗುತ್ತೆ. ಇದು ಸಿಂಪಲ್ ಆದ ಒಂದು ಟೆಕ್ನಿಕ್. ಇನ್ನು 3ನೇದೇನು ಅಂತಂದರೆ, ತುಂಬ ಸರಿ ಏನಾಗುತ್ತೆ, ನಿದ್ದೆ ಇಲ್ಲ, ಆರೋಗ್ಯ ಸರಿ ಇಲ್ಲ, ತುಂಬ ಒತ್ತಡ, ಈ ಥರ ಎಲ್ಲ ಇದ್ದಾಗ ಸಹಜವಾಗಿ ನಕಾರಾತ್ಮಕ ಆಲೋಚನೆ ಬಂದೇ ಬರುತ್ತೆ. ನಾನು ಪ್ರತಿ ಸೋಮವಾರ ಮತ್ತು ಮಂಗಳವಾರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಮಾಡ್ತೀನಿ ವಿಡಿಯೋಗಳನ್ನು.
ಅದರಿಂದ ನಿಮಗೆ ಗೊತ್ತಾಗುತ್ತೆ ಆರೋಗ್ಯ ಎಷ್ಟು ಮುಖ್ಯ ಅಂತ. ಸೊ ಆರೋಗ್ಯ, ದೈಹಿಕ ಆರೋಗ್ಯ, ಅದರಲ್ಲೂ ನಿದ್ದೆ, ಇದನ್ನು ನೀವು ಗಮನಿಸ್ತಾ ಇರಬೇಕಾಗತ್ತೆ. ಯಾವಾಗ ಇದು ಹಳ್ಳ ತಪ್ಪುತ್ತೆ, ನಿಧಾನವಾಗಿ ನಕಾರಾತ್ಮಕ ಯೋಚನೆಗಳು ಜೀವನವನ್ನು ಆಳೋದಕ್ಕೆ ಶುರು ಮಾಡ್ತವೆ. ಅಯ್ಯೋ ಇದಾಗೋದಿಲ್ಲ, ಹಾಗೆ ಹೀಗೆ ರೀಸನ್ನ ಹುಡ್ಕೊಂಡು ಹಳ್ಳಕ್ಕೆ ಬೀಳ್ತಾ ಹೋಗುತ್ತೆ ಮನಸ್ಸು. ಅದಕ್ಕೆ ನೀವು ನಿದ್ದೆನ ಚೆನ್ನಾಗಿ ಮಾಡಿ. ತುಂಬ ಚೆನ್ನಾಗಿ ನಿದ್ದೆ ಮಾಡಿದಷ್ಟು ನಿಮಗೆ ಹೆಚ್ಚು ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಆಮೇಲೆ ಆರೋಗ್ಯವನ್ನು ನೋಡ್ಕೊಳ್ಳಿ, ಒತ್ತಡದಿಂದ ಹೊರಗಿರಿ ಅಥವಾ ನಿಭಾಯಿಸಿ. ಇದರಿಂದ ಏನಾಗುತ್ತೆ, ಮನಸ್ಸಿಗೆ ಒಂದು ಶಕ್ತಿ ಬರುತ್ತೆ. ಅದು ಧನಾತ್ಮಕತೆ ಬಗ್ಗೆನೇ ಯೋಚನೆ ಮಾಡೋದಕ್ಕೆ, ಎಸ್ ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್, ಇವತ್ತು ನನ್ನ ಕೈಲಾಗುತ್ತೆ, ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಎದ್ದು ಹೊರಟ್ಬಿಟ್ರೆ ಹಳೇದೇ ಮತ್ತು ಅವ್ರದ್ದು ಯಾರೋ ಒಬ್ಬರು ಪತ್ರಕರ್ತರು ಯಾವುದೋ ಒಂದು ಇದರಲ್ಲಿ ಆತ್ಮಕಥೆಯಲ್ಲಿ ಬರೆದಿದ್ದು ನೆನಪಿದೆ. ಅವರಿಗೆ ತುಂಬ ಡಿಪ್ರೆಷನ್ಗೋಸ್ಕರ ಪ್ರತಿದಿನ ಮಾತ್ರೆಗಳನ್ನು ತಗೊಂಡು ನಿದ್ದೆ ಮಾಡ್ಕೊಂಡು ಆದರೆ ಒಂದು ದಿನ ಯಾವುದೋ ಒಂದು ಘಟನೆಯಲ್ಲಿ ಅಥವಾ ಯಾವುದೋ ಒಂದು ಸನ್ನಿವೇಶದಲ್ಲಿ ಯಾವುದೋ ರೇಡಿಯೋ ಕೇಳೋದ್ ಮೂಲಕನೋ ಅಥವಾ ಯಾವುದೋ ಆ್ಯಕ್ಟಿವಿಟಿನಲ್ಲಿ ಪಾಲ್ಗೊಳ್ತಾ ಹೋದಂಗೆ ಆ ನಿದ್ದೆ ಮಾತ್ರೆ ಮತ್ತು ಅಡಿಕ್ಷನ್ ಮಾತ್ರೆಯಿಂದ ಅವರು ಕಂಪ್ಲೀಟಾಗಿ ಹೊರಗೆ ಬಂದ್ಬಿಟ್ರಂತೆ. ಅಂದರೆ ಮನಸ್ಸು ಇವಾಗ ಯಾವಾಗೂ ನಿದ್ದೆ, ನನಗೆ ಡಿಪ್ರೆಷನ್ನು ಅಂತ ಅಂದ್ಕೊಳ್ತಿದ್ದು ಅದು ಬೇರೆ ಕಡೆ ಚಟುವಟಿಕೆ ತೊಡಗಿದಾಗ ಆ ಒಂದು ಕಾಯಿಲೆ ಅನ್ನೋದು ಹೊರಟೋಗ್ಬಿಡ್ತು. ಈ ಥರ. ಸೊ ಇದು ಒಂದು ಸಣ್ಣ ಉದಾಹರಣೆ ಆಯಿತಾ. ಇನ್ನು 4ನೇದೇನು ಅಂತಂದರೆ, ನೀವು ನಕಾರಾತ್ಮಕ ಪರಿಸರದಿಂದ ಹೊರಗಿರಬೇಕಾಗತ್ತೆ. ಯಾವಾಗಲೂ ಜಗಳ ಆಡೋದು, ಯಾವಾಗಲೂ ನೆಗೆಟಿವ್ ಅಂದರೆ ನೀನು ಹಾಗೆ, ನೀನು ಹೀಗೆ, ಆ ಥರ ಈ ಥರ, ಇನ್ಯಾರದೋ ಬಗ್ಗೆ ಮಾತನಾಡೋದು, ಇನ್ನೊಬ್ಬರ ಬಗ್ಗೆ ಸದಾ ವ್ಯಂಗ್ಯವಾಗಿ ಮಾತಾಡೋದು, ಕಟುವಾಗಿ ಮಾತನಾಡೋದು, ಒಂದು ಕ್ಯಾರೆಕ್ಟರ್ ಇರುತ್ತೆ ಮನೆ ಸುತ್ತಲೂ, ನಮ್ಮ ಸುತ್ತಲೂ, ಆಫೀಸಲ್ಲಿ, ಈ ಥರ. ಅಂಥವರ ಸಹವಾಸಕ್ಕೆ ಹೋಗಲೇಬೇಡಿ. ಅಂಥವ್ರನ್ನ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಅಂತರವನ್ನು ಕಾಪಾಡಿಕೊಳ್ಳಿ. ದುಷ್ಟಂ ದೂರವರ್ಜಿತಂ ಅಂತ. ದುಷ್ಟರು ಅಂತಂದರೆ ಇನ್ಯಾರಲ್ಲ, ಅವರು ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾರೆ, ಕೆಟ್ಟದ್ದೇ ಮಾಡ್ತಾರೆ ಅಂತಲ್ಲ. ಓನ್ಲಿ ನಿಮ್ಮೊಳಗೆ ಯಾವುದೋ ಒಂದು ಅಸಹಾಯಕತೆನೋ, ಸಿಟ್ಟನ್ನು ಅಥವಾ ಇನ್ನೇನನ್ನು ಹುಟ್ಟಿಸ್ತಾರಲ್ಲ, ಆ ಒಂದು ವ್ಯಕ್ತಿಗಳಿಂದ ಆದಷ್ಟು ಅಂತರವನ್ನು ಕಾಪಾಡಿಕೊಳ್ಳಿ. ಇದರಿಂದ ನಿಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ, ನಕಾರಾತ್ಮಕ ಯೋಚನೆಗಳು ಬರೋದು ಕಡಿಮೆ ಆಗುತ್ತೆ. ಇದಕ್ಕೆಲ್ಲ ಹೇಗೆ ನಿಭಾಯಿಸೋದು? ನನಗೆ ನೋವನ್ನಕ್ಕಾಗೋದಿಲ್ಲ, ನನ್ನ ಗಂಡನೇ ಹಾಗೆ, ನನ್ನ ಹೆಂಡ್ತಿನೇ ಹೀಗೆ, ನನ್ನ ಮಕ್ಕಳೇ ಹಾಗೆ ಅಂತ ನೀವು ಕೇಳಿದರೆ ಇದ್ರ ಬಗ್ಗೆ ನಾನು ಶುಕ್ರವಾರ ಶನಿವಾರಗಳನ್ನು ವಿಡಿಯೋ ಮಾಡ್ತೀನಿ, ಅಲ್ಲಿ ನಿಮಗೆ ಇದ್ರ ಬಗ್ಗೆ ಉತ್ತರ ಹೇಳ್ತೀನಿ. ಆದರೆ ಸ್ಟಿಲ್ ಆ ಥರದೊಂದು ನಕಾರಾತ್ಮಕ ಪರಿಸರದಿಂದ ದೂರ ಇರೋದಕ್ಕೆ ಪ್ಲೀಸ್ ಟ್ರೈ ಮಾಡೋದ್ರ ತಪ್ಪಿಲ್ಲ ಅಲ್ವಾ. ಲಾಸ್ಟ್ನೇದಾಗಿ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಕೃತಜ್ಞತೆ, ಎಲ್ಲದಕ್ಕೂ ಒಂದು ಥ್ಯಾಂಕ್ಸ್ ಹೇಳಿದ್ದನ್ನು ಕಲ್ತ್ಕೊಳ್ಳಿ. ಯಾಕೆ ಗೊತ್ತಾ, ತುಂಬ ಸಾರಿ ಈ ಪ್ರಾಬ್ಲಮ್ ಶುರುವಾಗೋದೇನು ಅಂತಂದರೆ, ನಮಗೆ ಏನೋ ಒಂದು ಪಡ್ಕೊಂಡಿದ್ದು, ನಮ್ಮ ಜೊತೆಗಿರೋರು ನಮಗೇನೋ ಕೊಟ್ಟಿದ್ದು ಏನೂ ನಮ್ಗೆ ನೆನಪೇ ಇರೋದಿಲ್ಲ. ನಿನ್ನೆವರೆಗೆ ಅದನ್ನು ತಗೊಳ್ಳೋದು ಕೊಡೋ ತನಕ ನಮಗೆ ನೆನಪಿರುತ್ತೆ. ಆಮೇಲೆ ಅದು ಕೆಲಸ ಮುಗಿದ್ಮೇಲೆ ನೆನಪಿರೋದಿಲ್ಲ. ಏನಂತಾರೆ, ಹೊಳೆ ದಾಟಿದ ಮೇಲೆ ಅಂಬಿಗನ ಸ್ಮರಣೆ ಯಾರಿಗಿರುತ್ತೆ ಅಂತ. ಸೊ ಯಾರಿಗೆಲ್ಲ ಈ ಅಂಬಿಗನ ಸ್ಮರಣೆ ಇರುತ್ತೆ ಅಂದರೆ ನನಗೇನೇನು ಸಿಕ್ಕಿದೆ ಅದ್ರ ಬಗ್ಗೆ ಒಂದು ಗಮನ ಇರುತ್ತೆ, ಆವಾಗ ಈ ನೆಗೆಟಿವ್ ಯೋಚನೆಗಳು ಕಡಿಮೆ ಆಗುತ್ತೆ. ಉದಾಹರಣೆಗೆ ಸಿಟ್ಟಿರ್ಬೋದು, ಅಥವಾ ಏನು ಅಸಮಾಧಾನ ಇರ್ಬೋದು, ಹೊಟ್ಟೆ ಕಿಚ್ಚಿರ್ಬೋದು. ಇದೆಲ್ಲ ಉದಾಹರಣೆಗೆ ನಿಮ್ಮ ಹತ್ರ ಒಂದು ಉದಾಹರಣೆ, ಮೇಕಪ್ಪಿಗೆ ದುಡ್ಡಿಲ್ಲ, ಅದ್ರ ಬಗ್ಗೆ ನಿಮ್ಗೆ ತುಂಬ ಬೇಜಾರಿದೆ. ಆದರೆ ನೀವು ಚೆನ್ನಾಗಿರ್ಬೋದು, ದೇವ್ರು ನಿಮಗೆ ತುಂಬ ಒಂದು ಸೌಂದರ್ಯ ಕೊಟ್ಟಿರ್ಬೋದು, ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಅನ್ಬೇಕು ಅಂತ ಅನ್ಸೋದಿಲ್ವಾ? ಅದೇ ಥರ ನಿಮ್ಮ ಹತ್ರ ದುಡ್ಡು ಇಲ್ಲದೆ ಇರ್ಬೋದು, ಆದರೆ ತುಂಬ ಪ್ರೀತಿ ಮಾಡೋರು ಇರ್ಬೋದು. ಅಥವಾ ನಿಮ್ಮ ಹತ್ರ ತುಂಬ ಪ್ರೀತಿ ಮಾಡೋರು ಇಲ್ಲದೆ ಹೋದ್ರೂ ತುಂಬ ದುಡ್ಡು ಇರ್ಬೋದು. ಸಮಥಿಂಗ್ ಏನು ಗೊತ್ತಾ, ಈ ಪ್ರಕೃತಿ ಪ್ರತಿ ನಿಮಿಷ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಒಂದು ಕೊಟ್ಟರೆ ಇನ್ನೊಂದು ತಗೊಳುತ್ತೆ, ಇನ್ನೊಂದು ತಗೊಂಡ್ರೆ ಇನ್ನೊಂದು ಕೊಡುತ್ತೆ. ಸೊ ಅದ್ರ ಬ್ಯಾಲೆನ್ಸನ್ನು ಅರ್ಥ ಮಾಡಿಕೊಂಡು ಪ್ರತಿ ನಿಮಿಷ ಏನು ತಗೊಂಡಿದ್ದೀರಾ ಅದ್ರ ಬಗ್ಗೆ ತುಂಬ ಥ್ಯಾಂಕ್ಫುಲ್ ಆಗಿರೋದನ್ನು ನೀವು ಕಲ್ತ್ಕೊಂಡ್ಬಿಟ್ರೆ ಎಷ್ಟು 99 ನಕಾರಾತ್ಮಕ ಈ ಅಂಶಗಳನ್ನು ದೂರ ಇಡ್ಬೋದು ಮನಸ್ಸಿನಿಂದ. ಈ ಒಂದು ಪ್ರಯತ್ನವನ್ನು ನೀವು ಮಾಡ್ತೀರಾ, ಅದು ನಿಮ್ಮ ಹತ್ರ ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಟ್ರೈ ಮಾಡಿ ನೋಡಿ, ಆಮೇಲೆ ರಿಸಲ್ಟಲ್ಲಿ ಕಮೆಂಟಲ್ಲಿ ಬಂದು ಹೇಳಿ ಏನೇನಾಯಿತು ಅಂತ. ಸೊ ಇದು ನಿಮಗೆ ಉಪಯುಕ್ತ ಆಯಿತು, ಇಷ್ಟ ಆಯಿತು ಅಂದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ತುಂಬ ಜನಕ್ಕೆ ಉಪಯೋಗಕ್ಕೆ ಬರುತ್ತೆ. ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.